ಕನ್ನಡ ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. ಎಲ್ಲೂ ಹೋಗಬೇಡ, ನೀವು ಉತ್ತಮ ಭಾರತೀಯರಾದ ಸಾಕು. ಉತ್ತಮ ಭಾರತೀಯರು ಎಲ್ಲ ಒಂದು ವ್ಯವಸ್ಥೆಯಲ್ಲಿ ನಂಬಬಹುದು. ಮೊದಲನೇದಾಗಿ ತಂದೆ ತಾಯಿಗಳು ಒಳ್ಳೆ ಮಕ್ಕಳಾಗಬೇಕು. ನಂತರ ಕಲಿತಂತ ಶಾಲೆಯ ಟೀಚರ್ಸ್ ಒಳ್ಳೆ ಸ್ಟೂಡೆಂಟ್ ಆಗಬೇಕು. ಆಮೇಲೆ IAS, IPS, ಸೈಂಟಿಸ್ಟ್. ನಂತರ ಮೊದಲಿಗೆ ಯಾರು ಒಂದು ಉತ್ತಮ ಮಕ್ಕಳಾಗ್ತೀರಿ, ಶಾಲೆಗೆ ಉತ್ತಮ ಸ್ಟೂಡೆಂಟ್ ಆಗ್ತೀರಿ, ಅವ್ರು ಉಳಿದಿದ್ದೆಲ್ಲ ಆಗ್ತೀರಿ. ಅದಕ್ಕೆ ನಮ್ಮ ಗುರಿ ಏನಾಗಿರ್ಬೇಕು? ಗುಡ್ kids for the parents, then best students for the teachers, best students for the school. ಆಮೇಲೆ IAS, IPS, ಸೈಂಟಿಸ್ಟ್ ಮಕ್ಕಳು ಎಲ್ಲ ಆಗ್ಬೋದು. ಆ ವ್ಯವಸ್ಥೆ ಇರ್ತಕ್ಕಂಥದ್ದು ನಮ್ಮ ಭಾರತ ದೇಶದಲ್ಲಿ. ಇನ್ನೂ ಕೂಡ ನಮ್ಮ ಭಾರತದ ಸಂಸ್ಕೃತಿಯಲ್ಲಿ ತಂದೆ ತಾಯಿಗೆ ಉತ್ತಮ ಮಕ್ಕಳಾದಂಥವ್ರು, ಶಾಲೆಗೆ ಉತ್ತಮ ಸ್ಟೂಡೆಂಟ್ ಆದಂಥವ್ರೆ ಸೈಂಟಿಸ್ಟ್ ಆಗಿರೋದು, IAS ಆಗಿರೋದು, IPS ಆಗಿರೋದು, ಉತ್ತಮ ವ್ಯಕ್ತಿಗಳಾಗಿರ್ತಕ್ಕಂಥದ್ದು, ಸ್ಟೇಜ್ ಮೇಲೆ ಇರ್ತಕ್ಕಂಥ ಮಾಜಿ ಶಾಸಕರಾಗಿ ಎಲ್ಲರೂ ಕೂಡ ಮೊದಲಿಗೆ ತಂದೆ ತಾಯಿ ಉತ್ತಮ ಮಕ್ಕಳಾಗಿದ್ದಾರೆ. ನಾವು ಅದನ್ನ ಬಿಟ್ಟು ಏನ್ ಮಾಡ್ತಾ ಇದೀವಿ? ಫಸ್ಟ್ ಅವರು ದೊಡ್ಡ ಆಫೀಸರ್ ಆಗ್ಬೇಕು, ದೊಡ್ಡ ಸೈಂಟಿಸ್ಟ್ ಆಗ್ಬೇಕು. ತಂದೆ ತಾಯಿ ಮಾತು ಕೇಳದೇ ಇದ್ರು ಚಿಂತೆ ಇಲ್ಲ. ಹೇಳ್ತಾ ಇದ್ರು ನಮ್ಮ ಅಭಿಷೇಕ್, ಫೋನ್ ಕೊಡಬೇಡಿ ಮಕ್ಕಳಿಗೆ ಅಂತ ಹೇಳಿ. ಫೋನ್ ಮೊದಲಿಗೆ ನೀವು ಯೂಸ್ ಮಾಡಬೇಡಿ. ನಿಜವಾಗಿ ಫೋನ್ ಯೂಸ್ ಮಾಡೋದು ಪೇರೆಂಟ್ಸ್, ಮಕ್ಕಳೇ ಯೂಸ್ ಮಾಡ್ತಾರೆ. ಅವ್ರ ಟೈಮೇ ಇಲ್ಲ ಪಾಪ. ಬೆಳಗ್ಗೆ 8ಕ್ಕೆ ಬಂದು ರಾತ್ರಿ 8:00 ಹೋದ್ರೆ ಸಾಕಪ್ಪ, ಒಂದು ಮಲಗಿ ಸಾಕು ಅಂತ ಒಂದು ಅರ್ಧ ಗಂಟೆ ನೋಡೋದು. ನೀವು ಬೆಳಗ್ಗೆ 8ರಿಂದ ತಿಕ್ಕಕ್ಕೆ ಸ್ಟಾರ್ಟ್ ಮಾಡಿರ್ತೀವಿ. ಹೆಣ್ಮಕ್ಳು ಅದರಲ್ಲೇ ಧಾರಾವಾಹಿ ನೋಡೋದು, ಅದ್ರಾಗೆ ಡಿಸೈನ್ ನೋಡೋದು, ಸ್ಯಾರಿ ನೋಡೋದು, ಆನ್ಲೈನ್ ಅಲ್ಲಿ ಏನಿದೆ ಅಂತ ತಿಕ್ ಮೊಬೈಲ್ ತಿಕ್ಕಿದ್ರೆ ಗಂಟೆ ಜೇಬನ್ನು ತಿಕ್ಬಿಡ್ತೀವಿ. 10 ಗಂಟೆ ಓದ್ತಾನೋ 5 ಗಂಟೆ ಓದ್ತಾನೋ ಓದ್ಲಿ, ಮಾರ್ಕ್ಸ್ 50% ಬರಲಿ. ಬಟ್ if she is having the habit of reading 5 to 6 hours per day, ಮುಂದೆ ಆರಾಮಾಗಿ IAS ಆಫೀಸರ್, ಮುಂದೆ ಆರಾಮಾಗಿ IPS ಆಫೀಸರ್ ಆಗ್ತಾರೆ, ಮುಂದೆ ಆರಾಮಾಗಿ ಸೈಂಟಿಸ್ಟ್ ಆಗ್ತಾರೆ. ನೀವೇನು 99 ಮಾರ್ಕ್ಸ್ ಬಂದ್ಬಿಡ್ಬೇಕು, PUC ಸೈನ್ಸ್ ತಗೋಬೇಕು, ತಗೊಂಡ ತಕ್ಷಣ ನೀಟ್ ಮಾಡಬೇಕು, ಡಾಕ್ಟರ್ ಆಗಬೇಕು. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.